ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡು ಅವಳದೇ ಫೋನ್ ಕೊಡಿ. ಹಲೋ ಭೂಮಿ, ನಾನ್ ಕಡೆ ಅಮ್ಮ ಮಾತಾಡೋದು. ಅಮ್ಮ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಕಂದ. ನೀನ್ ಹೇಗಿದ್ಯಾ? ಎಷ್ಟು ದಿವಸ ಆಯ್ತು ನಿನ್ನ ಹತ್ರ ಅಮ್ಮ ಅಂತ ಹೇಳಿಸ್ಕೊಂಡು. ಈಗೊಂಥರ ಮನ್ಸಿಗೊಂದು ನೆಮ್ಮದಿ, ಏನೋ ಒಂದು ಸಂತೋಷ. ಅಲ್ಲ ಭೂಮಿ, ಯಾಕೆ ಹೀಗ್ ಮಾಡ್ದೆ? ಹೀಗೆಲ್ಲ ಮಾಡಕ್ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಅಂತ. ನಾವೆಲ್ಲ ಇದೀವಿ, ನಿನ್ಗೋಸ್ಕರ ನೋವು ತಿಂತಾ ಇದೀವಿ. ಇದ್ಯಾವುದು ನಿನ್ಗೆ ಅರ್ಥನೇ ಆಗ್ಲಿಲ್ವಾ? ನಿಂದೆ ನೀನ್ ನಡೆಸ್ತ್ಯಾ? ಅಲ್ಲ ಕಣೆ, ಇಷ್ಟು ವರ್ಷಕ್ಕೆ ಒಂದು ಸಲ ಆದ್ರೂ ನಮ್ಮ ಹತ್ರ ಮಾತಾಡ್ಬೇಕು ಅಂತ ನಿಂಗೆ ಅನ್ಸ್ಲಿಲ್ವೇನೆ? ಮನ್ಸನ್ ಹೇಗೆ ಇಷ್ಟು ಕಲ್ ಮಾಡ್ಕೊಂಡಿದ್ದೆ? ಹೇಗೆ ಸಾಧ್ಯ ಆಯ್ತು ಇದೆಲ್ಲ ನಿನ್ನಿಂದ? ನಮ್ಮನ್ ಯಾಕೆ ಇಷ್ಟ ಅಯ್ಯೋ ಅನ್ನಿಸ್ದೆ? ನಾವ್ ಎಷ್ಟು ನಿನ್ನ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ? ಮಂದಾಕಿನಿ, ನೀವು ಸುಮ್ಮನೆ ಇರ್ರಿ. ಹೇಳು, ನಂಗೆ ಈಗ ಗೊತ್ತಾಗ್ಬೇಕು, ಯಾಕೆ ಹೀಗ್ ಮಾಡ್ದೆ? ಯಾಕೆ ನಮ್ಮನ್ನ ಇಷ್ಟ ಸತಾಯಿಸ್ದೆ? ನಾವ್ ಯಾರು ಬೇಡ ಆಗಿದ್ವಾ ನಿನಗೆ? ಅಂತ ಪಾಪ ನಾವೇನೇ ಮಾಡಿದೀವಿ? ನಮ್ಗೆ ಯಾಕೆ ಶಿಕ್ಷೆ ಕೊಟ್ಟೆ ನೀನು? ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನಗೆ ನಿಮ್ ಬಗ್ಗೆ ಆ ರೀತಿ ಯಾವ ಭಾವನೆನೂ ಇಲ್ಲ. ನನ್ನ ಒದ್ದಾಟ ಬೇರೆನೇ ಇತ್ತು. ಐಮ್ ಸಾರಿ ಅಮ್ಮ, ಐಮ್ ರಿಯಲಿ ಸಾರಿ. ಇದನ್ನೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಮಕ್ಕಳು. ಮಾಡೋದೆಲ್ಲ ಮಾಡಿ ನೋವು ಕೊಡೋದೆಲ್ಲ ಕೊಟ್ಬಿಟ್ಟು ಆಮೇಲೆ ಸಾರಿ ಅಂದ್ಬಿಡೋದು. ಅಲ್ಲ ಕಣೆ, ಅವತ್ತು ಮಗುನ ನಮ್ಮ ಎದುರು ಕಳಿಸಿ ನಮ್ಮನ್ನ ಮುದ್ದಾಡಕ್ ಬಿಟ್ಬಿಟ್ಟು ಅಷ್ಟೆಲ್ಲ ಸರ್ಕಸ್ ಮಾಡೋದ್ ಬಿಟ್ಟು ನೀನು ಬಂದು ನಮ್ಮ ಹತ್ರ ಮಾತಾಡಿದಿದ್ರೆ ಏನೇ ಆಗಿರೋದು ನಿನ್ಗೆ? ನಮಗ್ ಮುಖ ತೋರ್ಸಿ ಹೋಗಿದ್ದಿದ್ರೆ ಎಷ್ಟೋ ಸಮಾಧಾನವಾಗಿರ್ತಿದ್ವಿ. ನೀನ್ ಎಲ್ಲಿದ್ಯೋ, ಎಷ್ಟು ನೋವು ತಿಂತಾ ಇದ್ಯೋ ಅಂತ ನಾವ್ ಎಷ್ಟು ಒದ್ದಾಡಿದೀವಿ ಗೊತ್ತಾ? ನೆಮ್ಮದಿ ಅನ್ನೋದೇ ಇರ್ಲಿಲ್ಲ ಭೂಮಿ. ನಿನ್ ಬಗ್ಗೆ ಹುಚ್ಚರು ತರ ಯೋಚನೆ ಮಾಡಿದೀವಿ ನಾವು. ಏನೇ ಆಗ್ಲಿ ಬಿಡು, ನಿನಗೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ನೀನ್ ಅವ್ರ ಹತ್ರ ಮಾತ್ರ ಮಾತಾಡಿದ್ಯಾ, ನಾನ್ ಬೇಡ ನಿನ್ಗೆ. ಅಮ್ಮ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ನನ್ಗೆ ಅಪ್ಪ ಹೇಗೋ ಹಾಗೆ ನೀನು. ಅಪ್ಪ ಜೊತೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಇದೆ, ಹಾಗಂತ ಅಮ್ಮ ಅನ್ನೋ ಪ್ರೀತಿ ನನ್ಗಿಲ್ದೇ ಇರುತ್ತಾ? ನನ್ನ ಅಪ್ಪನಿಗೆ ಎಷ್ಟು ಪ್ರೀತಿಸ್ತಾನೋ ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ಏನಿಲ್ಲ, ನನಗೆ ಚೆನ್ನಾಗ್ ಗೊತ್ತು. ನನ್ ಸಮಾಧಾನಕ್ಕೆ ಈಗ ಹೇಳ್ತಾ ಇದ್ಯಾ. ನಿಂಗೆ ನಿಮ್ಮಪ್ಪ ಅಂದ್ರನೇ ಇಷ್ಟ, ಪ್ರೀತಿ ಉಕ್ಕರಿಯುತ್ತೆ. ಮಂದಾಕಿನಿ, ಅವಳು ಅಪರೂಪಕ್ಕೆ ಫೋನ್ ಮಾಡ್ದೇಳೆ. ಖುಷಿಯಾಗಿ ಮಾತಾಡೋದು ಬಿಟ್ಟು ಅವಳಿಗೆ ಬೇಜಾರಾಗೋಗಿ ಮಾತಾಡ್ತಿದ್ಯಲ್ಲ. ಮೊದ್ಲೇ ಅವಳಿಗೆ ಬೇಜಾರಾಗಿದೆ, ಅದ್ರ ಮಧ್ಯದಲ್ಲಿ ನಿಂದು ಬೇರೆ. ನಾನೇನ್ರಿ ಹೇಳ್ಬಾರ್ದು ಹೇಳ್ದೆ? ಅವಳು ಮಾಡಿದ್ ಸರಿನಾ ಹೇಳಿ? ನಾನು ಹೇಳ್ತಿರೋದು ಸುಳ್ಳ ಹೇಳಿ? ಅವ್ನು ನನ್ನ ಮೊಮ್ಮಗ ಅಂತ ಗೊತ್ತಿಲ್ದೇನೆ ಅವ್ನು ನಮ್ಗೆ ಎಷ್ಟು ಹತ್ರ ಆಗ್ಬಿಟ್ಟ. ಅದೇ ಅವ್ನು ನಮ್ಮ ಮೊಮ್ಮಗ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಎಷ್ಟು ಮುದ್ದಾಡ್ತಿದ್ವಿ, ಎಷ್ಟು ಸಂತೋಷ ಪಡ್ತಿದ್ವಿ. ಅದ್ ಯಾವ್ದಕ್ಕೂ ಇವಳು ಅವಕಾಶ ಕೊಟ್ಟಿಲ್ವಲ್ಲ, ಕೋಪ ಬರಲ್ವಾ ಮತ್ತೆ? ಆಯ್ತು, ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ, ಆದ್ರೆ ಈಗ ಮಾತು ಬೇಕಾ? ಮಗಳು ಫೋನ್ ಮಾಡಿದಾಳೆ, ಖುಷಿಯಾಗಿ ಒಂದ್ 4 ಮಾತಾಡು. ಸರಿ, ಆ ವಿಷಯ ಈಗ ಬಿಟ್ಟು ಹಾಕ್ತೀನಿ. ಆದ್ರೆ ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನಿಮ್ಗೆ ಆಮೇಲೆ ಕ್ಲಾಸ್ ತಗೋತೀನಿ. ನೀನೇನೆ ಎಲ್ಲ ನನ್ನ ಮೇಲೆ ತಿರುಗಿಸ್ತಾ ಇದೀಯಾ? ನಾನೇನ್ ಮಾಡ್ದೆ ಅಂತೆ? ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವು ಕೊಟ್ಟಿರೋ ಸಲ್ಗೆಯಿಂದಾನೆ ಅವಳು ಹಿಂಗ ಆಡಿದ್ದು. ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದ್ಯಾ ನೀನು? ಅದಕ್ಕೂ ಇದಕ್ಕೂ ನನ್ಗೂ ಏನ್ ಸಂಬಂಧ? ಸಂಬಂಧ ಇದೆ. ಸುಮ್ನೆ ನನ್ನ ಹತ್ರ ವಾದ ಮಾಡ್ಬೇಡಿ, ತಪ್ಪು ಅಂತ ಒಪ್ಕೊಳ್ಳಿ. ಸರಿ ಆಯ್ತು, ನಂದೇ ತಪ್ಪು. ಈಗ್ಲಾದ್ರೂ ನಿಮ್ ಬಾಯಿಂದ ಬಂತಲ್ಲ. ಆಯ್ತು ಸರಿ, ಅವಳ ಹತ್ರ ಮಾತಾಡು, ಲೈನ್ ಅಲ್ಲಿದ್ದಾಳೆ. ನೋಡು ಭೂಮಿ, ಇಲ್ಲಿವರೆಗೂ ಆಗಿದ್ದಾಯ್ತು. ಈಗ್ಲಾದ್ರೂ ಎಲ್ಲ ಸರಿ ಮಾಡ್ಕೋಕಂದ. ಈಗ ನಮ್ಮ ಮಗು ಅಂತ ಗೊತ್ತಾಯ್ತಲ್ವಾ, ಅವನನ್ನ ನಮ್ಮ ಹತ್ರ ಕಳಿಸ್ಬೇಕು. ನಾವು ಮನ್ಸು ಬಿಚ್ಚಿ ಅವನ ಹತ್ರ ಮಾತಾಡ್ಬೇಕು, ಮುತ್ತಾಡ್ಬೇಕು. ಗೊತ್ತಾಯ್ತಾ? ಹಾಮ, ನಾಳೆ ನಾನು ಇವರು ಬರ್ತೀವಿ. ಫಸ್ಟ್ ನನ್ನ ಮೊಮ್ಮಗನ್ ನೋಡ್ಬೇಕು ನಾನು. ಅವನಿಗೋಸ್ಕರ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡ್ ಬರ್ತೀನಿ. ಮಾ, ಹಾಗೆ ನಿಮ್ಮ ಅಳಿಯಂದಿರ್ಗೋಸ್ಕರನೂ ಮಾಡ್ಕೊಂಡ್ ಬಾ. ಅವರಿಬ್ರು ನಿನ್ ಕೈಯಾರೆ ಮಾಡಿರೋ ಅವರೆಕಾಳು ಉಪ್ಪಿಟ್ಟು ಕಾಯ್ತಾ ಇರ್ತಾರೆ. ಕಂದ, ಈ ದಿನ ಮೇಲೆ ಹೀಗೆ ಇರುತ್ತೆ ತಾನೆ? ನಿನ್ ಮತ್ತೆಲ್ಲೂ ಓಡೋಗಲ್ಲ ತಾನೆ? ಅತ್ತೆ
ಅಳಿಯಂದ್ರೆ ಅದೇ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳು ಇನ್ಮೇಲೆ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ನನ್ನನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ, ದೂರ ಆಗೋ ಮಾತೇ ಇಲ್ಲ. ನಾನಿದ್ದೀನಲ್ಲ, ಹಾಗಾಗದೆ ಖಂಡಿತ ಬಿಡಲ್ಲ. ಅಬ್ಬಾ, ಈಗ ನಿಮ್ಮ ಮಾತನ್ನು ಕೇಳಿ ನನಗೆ ನೆಮ್ಮದಿ ಆಯಿತು ಅಳಿಯಂದ್ರೆ. ಕೊನೆಯವರೆಗೂ ನೀವಿಬ್ರು ಹೀಗೆ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಸರಿ ಐತೆ, ನಾಳೆ ಸಿಗೋಣ. ಸರಿ ಅಳಿಯಂದ್ರೆ, ಬೆಳಗ್ಗೆ ಸಿಗ್ತೀನಿ. ಬಾಯ್. ಬಾಯ್ ಮಾ. ಹಲೋ, ಬನ್ನಿ ಓಡೋಣ. ಅಳಿಯಂದ್ರೆ ಈಗ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಹೋಗಿ ಅವರೆಕಾಳು ತಗೊಂಬನ್ನಿ. ಲೇ, ನಾಳೆ ಅಲ್ವೇನೆ ಅವರೆಕಾಳು ಉಪ್ಪಿಟ್ಟು ಮಾಡೋದು? ನಾಳೆನೆ, ನಾಳೆ ಬೆಳಗ್ಗೆ ಸಿಕ್ಬೇಕಲ್ಲ. ಈಗ ಅಲ್ಲಿ ಮೂಲೆಯಲ್ಲಿ ಇಟ್ಕೊಂಡಿರ್ತಾಳೆ, ಹೊರಟೋಗ್ತಾಳೆ. ಹೋಗಿ ತಗೊಂಬನ್ನಿ, ಹೋಗಿ 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 ಹೋಗಿ. ಪಪ್ಪ, ಹಳೆ ವರ್ಷ ಮುಗೀತು, ಹೊಸ ವರ್ಷ ಬಂತು ಅಲ್ವಾ? ಅದಕ್ಕೆ ಹೊಸ ಕತೆ ಹೇಳಿ ಪಪ್ಪ. ಹೊಸ ಕತೆನಾ? ಹ್ಞೂ ಪಪ್ಪ, ಡಿಫ್ರೆಂಟ್ ಆಗಿರ್ಬೇಕು. ನಾನು ಹೇಳ್ತೀನಿ. ನೀನು ಹೇಳ್ತೀಯಾ? ಹ್ಞೂ ಪಪ್ಪ, ನನ್ನ ಹತ್ರ ಒಂದು ಹೊಸ ಕತೆ ಇದೆ. ಹೊಸ ಕತೆನಾ? ಆಯ್ತು, ಹೇಳಪ್ಪ ನೋಡೋಣ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ, ಮತ್ತೆ ಒಬ್ಳು ರಾಣಿ ಇದ್ಲಂತೆ. ನಿಲ್ಸು ನಿಲ್ಸು ನಿಲ್ಸು, ನೀನು ಹಳೆ ವರ್ಷದ ಕತೆನೇ ಹೇಳ್ತಾ ಇದೀಯ. ಹೊಸ ವರ್ಷಕ್ಕೆ ಹೊಸ ಕತೆ ಹೇಳು ಅಂದ್ರೆ ಹಳೆ ಕತೆ ಹೇಳ್ತೀಯ. ಅಲ್ಲ ಆಕಾಶ್, ಪೂರ್ತಿ ಕೇಳು. ಸರಿ ಹೇಳು. ಆಮೇಲೆ ರಾಜ ರಾಣಿ ಅವ್ರ ಮಕ್ಕಳ ಜೊತೆ ಸಂತೋಷವಾಗಿದ್ರಂತೆ. ಹೀಗ್ ನಾವು ಹೇಗಿದ್ವೋ ಆ ಥರ. ಹೇಗಿದೆ ಕತೆ? ಸೂಪರ್ ಅಲ್ವಾ ಪಪ್ಪ? ಹೌದು ಕಣು, ಸೂಪರ್ ಆಗಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.